ನಾನ್ ನಿನ್ ಮಗ ಕಣಮ್ಮ. ನೋಡ್ದ್ಯಾ ಸಿದ್ದು, ಇವ್ನ್ ಮಾತಾಡ್ತಾ ಇರೋದು? ಹೋಗಿರೋದು ಆಸ್ಪತ್ರೆಗೆ, ಹೇಳ್ತಾ ಇರೋದು ಜಯನಗರ ಅಂತ. ಮುಗ್ದೋಯ್ತು. ಇವನಿಷ್ಟೇ, ಇವನ್ ಜೀವನನೇ ಮುಗ್ದೋಯ್ತು. ಏ ಪಾಪಿ, ನೀನ್ ಮಾಡಿರೋ ಘನಂದಾರಿ ಕೆಲ್ಸ ಒಂದಲ್ಲ ಎರಡಲ್ಲ ಕಣೋ. ಎಲ್ಲ ವೀರಣ್ಣನ ಗೊತ್ತಾಗೋಯ್ತು ಕಣೋ. ಅವ್ರ ಮನೆಗ್ ಬಂದು ಅಚ್ಚುಕಟ್ಟಾಗಿ ಹೇಳೋದ್ರು ಗೊತ್ತಾ? ಅಣ್ಣ, ಅಮ್ಮ ಹೇಳ್ತಿರೋದು ನಿಜನಾ? ಹೌದು ಕಣ, ನಿಜಾನ ಅಂತ ನಾವು ಕೇಳ್ಬೇಕಾಗಿರೋ ಪ್ರಶ್ನೆ ನೀನ್ ಕೇಳ್ತಾ ಇದೀಯಾ? ಏಯ್, ನಿನ್ಗೇನೋ ಆಗಿದೆ, ಅವನೇನೋ ಕೇಳ್ತಾನೆ, ನೀನು ಉತ್ತರ ಕೊಡ್ತಾ ನಿಂತಿದ್ಯಾ? ನಿನಗ್ ಬುದ್ಧಿ ಇಲ್ವಾ? ಯಾಕೆ ನನ್ ಕಣ್ಮುಂದೆ ಯಾಕೆ ನಿಂತಿದ್ಯಾ? ಮುಗ್ದೋಯ್ತು, ಹೋಗು, ನಿನ್ ಬದುಕಿಷ್ಟೇ. ಕತ್ಲೆ, ನಿನ್ನ ಕತ್ತಲೆ ಬದುಕಲ್ಲಿ ಭಾಗ್ಯ ದೇವತೆ ಬಂದು ಬೆಳಕು ಕೊಡ್ತಾಳೆ ಅಂತ ನಾವೆಲ್ಲ ಕನಸು ಕಂಡಿದ್ವಲ್ಲೋ, ಮುಗ್ದೋಯ್ತು. ಅರ್ಚನಾ ಅಂತ ದೇವತೆ ನಿನಗ್ ಸಿಗಲ್ಲ ಕಣೋ, ಅಷ್ಟೇ ನಿನ್ ಬದುಕು, ಮುಗ್ದೋಯ್ತು. ನಿನ್ನ ನೋಡ್ತಾ ಇದ್ರೆ ಹೊಟ್ಟೆಯಲ್ಲಿ ಅಯೋಗ್ಯ. ಅಣ್ಣ, ಸುಶಾಂತ್, ಏನಪ್ಪ ಇದೆಲ್ಲ? ಯಾಕೆ ಹಿಂಗ್ ಮಾಡ್ಕೊಂಡೆ? ನಿನ್ ಬಗ್ಗೆ ನಾನು ಇದನ್ನ ಯೋಚನೆನೂ ಕೂಡ ಮಾಡಿರ್ಲಿಲ್ಲ ಕಣೋ. ಅಣ್ಣ, ಮಾತಾಡ್ಬೇಡ ನೀನು. ಆ ಭಗವಂತ ಅದೃಷ್ಟನ ಬಂಗಾರದ ಅರಿವಾಣದಲ್ಲಿ ಇಟ್ಕೊಂಡಿದ್ದ ಕಣೋ ನಿನಗೆ. ಶಾಂತಿ ಜಾಗಕ್ಕೆ ಅದೇ ತರದ ಅರ್ಚನಾ ಅನ್ನೋ ದೇವತೆ ಬರ್ತಿದ್ಲಲ್ಲೋ ನಮ್ಮ ಮನೆಗೆ. ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಏನ್ ಹೇಳ್ಬೇಕು ನಿನಗೆ? ನಾನು ತುಂಬಾ ಕೋಪ ಬರ್ತಾ ಇದೆ. ಆದ್ರೆ ನೀನ್ ಹೀಗ್ ಮಾಡ್ತೀಯ ಅಂತ ನಾನು ನಂಬಿರ್ಲಿಲ್ಲ. ಈಗ ತಂದಿರೋ ಸಾಕ್ಷಿಗಳೆಲ್ಲ ನಿನ್ ವಿರುದ್ಧವಾಗೇ ಇವೆ, ನಂಬೇಕಾಗಿದೆ. ಏಯ್, ನಿನ್ನ ಹಣೆ ಬರ ಬದಲಾಯಿಸೋಕೊಂದು ದೊಡ್ಡ ಅವಕಾಶ ಸಿಕ್ಕಿತ್ತು ಕಣ. ಆದ್ರೆ ಅದಾಗಲ್ಲ. ನಿನ್ನ ಹಣೆ ಬರ ಹೀಗೆ ಅಂತ ಬರ್ತಿದ್ರೆ ನಾವೇನು ಮಾಡಕ್ಕಾಗಲ್ಲ. ನೀನೇ ಹಾಳು ಮಾಡ್ಕೋತಾ ಇದ್ಯಾ. ನಿಷ್ಠ ಬಂದಾಗ ಮಾಡಿ. ನಿನ್ನ ಹಣೆ ಬರ ಹೀಗೆ ಅಂತ ಬರ್ತಿದ್ರೆ ನಾವೇನು ಮಾಡಕ್ಕಾಗಲ್ಲ. ನೀನೇ ಹಾಳು ಮಾಡ್ಕೋತಾ ಇದ್ಯಾ. ಯಾರಿಗೂ ಸತ್ಯ ಹೇಳಕ್ಕಾಗ್ತಿಲ್ಲ, ಹೇಳಿದ್ರು ಯಾರು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ಮಂತ್ರ. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅಂತ ಏನು ಗೊತ್ತಾಗ್ತಿಲ್ಲ. ಒಂದು ಸಾರಿ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ಜೈಲ್ಗೋದ್ರೂ ಪರವಾಗಿಲ್ಲ ಅಂತ ಅವಳನ್ನ ಕೊಂದು ಮನೆಯವ್ರ ಮುಂದೆ ನಾನು ಮಾಡಿ ತಪ್ಪು ಅಂತ ನಿರೂಪಿಸಿ ಹೊರಟೋಗ್ತೀನಿ. ಅತ್ಗೆ, ಏನಮ್ಮ ಅಚ್ಚು? ಅದ್ಕೆ ಏನಿದು ಇನ್ವಿಟೇಷನ್ ಕಾರ್ಡ್ ಎಲ್ಲ ಯಾರು ಹೀಗ್ ಬೀಳ್ಸಿರೋದು? ರಾಘವ್ ಏನಾದ್ರೂ ಬಂದಿದ್ನಾ? ಇದ್ರಲ್ಲೆಲ್ಲ ಆಟಾಡ್ತಿದ್ನ ಅವನು? ಕಳ್ಳ. ಇಲ್ಲಮ್ಮ, ನಿಮ್ಮ ಅಣ್ಣನೇ ಈ ತರ ಎಸ್ತಿರೋದು. ಅಣ್ಣನಾ? ಅಣ್ಣ ಯಾಕೆ ಹೀಗ್ ಮಾಡ್ದ? ಈ ಮದುವೆ ನಡೆಯಲ್ಲ ಅಷ್ಟೇ. ನಿಮ್ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಇನ್ನು ಮೇಲೆ ಯಾವುದೇ ರೀತಿಯ ಸಂಬಂಧಗಳಿರೋದಿಲ್ಲ.
ಅಚ್ಚು ಅಷ್ಟೇನಮ್ಮ, ನಿನಗೆ ಈ ಮದುವೆ ಮಾಡಬೇಕು ಅನ್ನೋ ಪ್ರಯತ್ನನೂ ಹೀಗೆ ನಿಂತೋಯ್ತು.